ವೆಲ್ಕಮ್ ಬ್ಯಾಕ್ ಟು MST ಟ್ಯುಟೋರಿಯಲ್ ಕ್ಲಾಸಸ್. ಹೋಪ್ 2 ಮಂತ್ ಆಯಿತು ನಾನು ವಿಡಿಯೋಸ್ ಪೋಸ್ಟ್ ಮಾಡಿ ಯೂಟ್ಯೂಬ್ ಚಾನಲಲ್ಲಿ. ಕೆಲವೊಂದು ಸಮಯ ಏನೇ ಇದ್ರೂ ನಾವು ಕೀಪ್ ಅಪ್ ಆನ್ ಗೋಯಿಂಗ್ ಆನ್ ಇದ್ರೂ ಕೂಡ ನಾವು ಹೋಗ್ತಾ ಇದ್ರೂ ಮುಂದಕ್ಕೆ ಫಾರ್ವರ್ಡ್ ಮೂವ್ ಮಾಡ್ಕೊಂಡು ಹೋದ್ರು ಕೂಡ ಎಲ್ಲೋ ಒಂದು ಸಮಯದಲ್ಲಿ ಒಂದು ಯಾವುದೋ ಒಂದು ಸ್ಮಾಲ್ ಇನ್ಸಿಡೆಂಟ್ಸ್ಗೋಸ್ಕರ ಕೆಲವೊಂದು ಸಮಯ ನಾವು ಹೋಪ್ ಅನ್ನೋದನ್ನ ಕಳ್ಕೊಂಡು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋದನ್ನ ಬಿಟ್ಬಿಡ್ತೀವಿ. ಮೇ ಬಿ ಇವಾಗ ನನಗೆ ಅನಿಸಿದೆ ಏನಂದರೆ ಯೂಟ್ಯೂಬ್ ಚಾನಲ್ ಆದರೂ ಆಗಿರ್ಬೋದು, ಲೈಫ್ ಆದರೂ ಆಗಿರ್ಬೋದು, ಸ್ಟಡೀಸ್ ಆದರೂ ಆಗಿರ್ಬೋದು, ನಾವು ನೆಕ್ಸ್ಟ್ ಇಡೋಂಥ ಸ್ಟೆಪ್ ಆದರೂ ಆಗಿರ್ಬೋದು, ಮೇಜರಾಗಿ ಒಂದನ್ನ ಮಾತ್ರ ನಾವು ಫಾಲೋ ಮಾಡಬೇಕು. ಫೇಲಿಯರ್ ಅನ್ನೋದು ಇಲ್ಲದೆ ಯಾವುದನ್ನು ಸಕ್ಸಸ್ ಅಂತ ಅನ್ನೋ ಒಂದು ಆನ್ಸರ್ ಇರಲ್ಲ. ಆ್ಯಕ್ಚುಲಿ ಫೇಲಿಯರ್ ಅನ್ನೋದು ಒಂದು ಕ್ವಶನ್ ಇದ್ದಾಗೆ, ಆ ಕ್ವಶನ್ ಇದ್ರತ ಸಕ್ಸಸ್ನ ಆನ್ಸರ್ನ ಬರೆಯೋಕ್ಕಾಗೋದು. ಸೊ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡದೇ ಇದ್ದಂಥ ಕಾರಣಕ್ಕೋಸ್ಕರ ಯೂಟ್ಯೂಬಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇಲ್ಲಿ ಏನು ಮೇಜರಾಗಿ ನಮ್ಗೆ ಪ್ರಾಬ್ಲಮ್ ಆಗಿದೆ ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು ಮೇಜರಾಗಿ ಎಲ್ಲರೂ ಮಾನಿಟೈಸೇಷನ್ ಮಾಡ್ಕೊಂಡು ಅವ್ರ ಚಾನಲಲ್ಲಿ ಏನೋ ಒಂದು ಫ್ಯೂ ಅಮೌಂಟ್ಸ್ನ ಅರ್ನ್ ಮಾಡಬೇಕು ಅನ್ನೋದಕ್ಕೋಸ್ಕರ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇನ್ ದಟ್ ವೇ ನಾನು ಸ್ಟಾರ್ಟ್ ಮಾಡಿ 1 year ಆಗ್ತಾ ಬಂತು. ಸೊ 365 ಡೇಸಲ್ಲಿ 316 ವ್ಯಾಲಿಡ್ ಪಬ್ಲಿಕ್ ವಾಚ್ ಅವರ್ಸ್ ಇದೆ. ನನಗೆ ಮಾನಿಟೈಸೇಷನ್ ಆಗಬೇಕಾದ್ರೆ ಕೆಲವೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾನ ನಾವು ಫಿಲ್ ಮಾಡಿರಬೇಕು. ಸೊ ಏನಾದರೂ ಎಲಿಜಿಬಿಲಿಟಿ ಕ್ರೈಟೀರಿಯಾ ಯೂಟ್ಯೂಬ್ ಏನ ಒಂದು ಎಲಿಜಿಬಿಲಿಟಿನ ಫಿಕ್ಸ್ ಮಾಡಿದೆ ಅಂದರೆ 365 ಡೇಸಲ್ಲಿ 3000 ವಾಚ್ ಅವರ್ಸ್ ಬರಬೇಕು ನಮಗೆ ಆಲ್ ಓವರ್ ವಿಡಿಯೋ ಸೇರಿಸಿ. ಆ್ಯಂಡ್ ಇನ್ನೂ ಒಂದು ಬಿಗ್ಗೆಸ್ಟ್ ಟಾಸ್ಕ್, ಇದು ರೀಸೆಂಟಾಗಿ ಒಂದು 2 yearsಯಿಂದ ಮೇ ಬಿ ಕ್ಯಾರಿ ಮಾಡ್ತಾ ಇದ್ದಾರೆ ಯೂಟ್ಯೂಬರ್ ಅಂದ್ಕೊಳ್ತೀನಿ. ಸೊ 90 ಡೇಸಲ್ಲಿ ಬಂದು 3 million ಶಾರ್ಟ್ ವ್ಯೂಸ್ನ ನಾವು ತಗೊಂಡು ಬರಬೇಕು. ಇವೆರಡೂ ಕ್ರೈಟೀರಿಯಾನ ನಾವು ಫಿಲ್ ಮಾಡಿದ್ರೆ ಅಂದರೆ ಕಂಪ್ಲೀಟ್ ಮಾಡಿದ್ರೆ ನಮಗೆ ಇಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ನಾವು ಅನ್ನೋ ಒಂದು ಆಪ್ಷನ್ ಬಂದು ಓಪನ್ ಆಗುತ್ತೆ. ನೆಕ್ಸ್ಟ್ ನಾವು ಮಾನಿಟೈಸೇಷನ್ ಕೂಡ ಮಾಡ್ಬೋದು. ಸೊ ಇಲ್ಲಿ ಕೆಲವೊಂದು ಸಮಯದಲ್ಲಿ ನಾವು ಎಷ್ಟೇ ಹಾರ್ಡ್ ವರ್ಕ್ ಎಫರ್ಟ್ ಹಾಕೋದ್ರೂ ಕೂಡ ನಮ್ಮ ಕಂಟೆಂಟ್ ಪ್ರಾಪರಾಗಿ ವ್ಯೂಸ್ ಹೋಗದೆ, ವಾಚ್ ಅವರ್ಸ್ ಬರದೇ ಇರೋ ಕಾರಣದಿಂದ ನಮ್ಮ ಚಾನೆಲ್ ಮಾನಿಟೈಸೇಷನ್ ಆಗಲ್ಲ. ಸೊ ಎಲ್ಲೋ ಒಂದು ಜಾಗದಲ್ಲಿ ಕನ್ಸಿಸ್ಟೆನ್ಸಿ ಕಳ್ಕೊಂಡಿರೋದ್ರಿಂದ ಈ ಒಂದು ಟಾಸ್ಕ್ ಹಾಗೆ ನಿಂತಿದೆ. ನಮ್ಮ ಸ್ಟೂಡೆಂಟ್ ಒಬ್ರು ಆ್ಯಕ್ಚುಲಿ ಒಂದು ಟೆಕ್ಸ್ಟ್ ಮಾಡಿದ್ರು, ಸರ್ ಆಫ್ಟರ್ 12th ಸೈನ್ಸ್ PCMB ಸ್ಟೂಡೆಂಟ್ಸ್ ಏನು ಮಾಡ್ಬೋದು ಆ್ಯಂಡ್ ವಿಡಿಯೋ ಮಾಡಿ ಸರ್ ಪ್ಲೀಸ್, ಬಿಕಾಸ್ ಐ ಆಮ್ ಕನ್ಫ್ಯೂಸ್ ಆಗಿದ್ದೀನಿ. ಸೊ ಸೆಕೆಂಡ್ PU PCMB ಮುಗಿದ ಮೇಲೆ ಏನು ಮಾಡ್ಬೋದು ಅನ್ನೋ ಒಂದು ಕೆರಿಯರ್ ಗೈಡ್ಲೈನ್ ಕೊಡಿ ಸರ್, ಕೆರಿಯರ್ ಆಪ್ಷನ್ಸ್ ಹೇಳಿ ಸರ್, ಯಾವುದಾದ್ರೂ ಬೆಸ್ಟ್ ಅಂತ ಕೇಳಿದ್ದಾರೆ. ಸೊ ನನಗೇನು ಅನಿಸ್ತು, ಫಸ್ಟ್ PU ಕಂಪ್ಲೀಟ್ ಮಾಡಿ, ಸೆಕೆಂಡ್ PU ಕಂಪ್ಲೀಟ್ ಮಾಡಿ, ರಿಸಲ್ಟ್ ಬಂದು ನೆಕ್ಸ್ಟ್ ಏನು ಡಿಗ್ರಿ ಆಪ್ಷನ್ ತಗೊಳ್ಬೋದು ಅಂತ ವೆಯ್ಟ್ ಮಾಡ್ತಾ ಇರೋ ಸ್ಟೂಡೆಂಟ್ಸ್ ಆಗಿರ್ಬೋದು, ಅವರೆಲ್ಲರ ಮೈಂಡಲ್ಲೂ ಒಂದೇ ಒಂದು ಕ್ವಶನ್ ಕೇಳ್ತಾ ಇರ್ತಾರೆ, ವಾಟ್ ಇಸ್ ನೆಕ್ಸ್ಟ್, ಏನು ಮಾಡ್ಬೋದು ಅಂತ. ಬಿಫೋರ್ 10 years 8-9 years ಮುಂಚೆ ಯಾರಿಗೂ ಕೆರಿಯರ್ ಗೈಡ್ಲೈನ್ಸ್ ಕೊಡೋಕ್ಕೆ ಎಲ್ಲೋ ಅವ್ರ ಫ್ಯಾಮಿಲಿಲಿ ಓದಿರೋರಿದ್ರೆ ಈ ಥರ ಮಾಡೋ ಆ ಥರ ಮಾಡೋ ಅನ್ನೋ ಒಂದು ಸಜೆಷನ್ಸ್ ಐಡಿಯಾಸ್ ಕೊಡ್ತಾ ಇದ್ರು. ಬಟ್ ಮೋಸ್ಟ್ ಆಫ್ ದ ಪೀಪಲ್ ಹೂ ಆರ್ ಸ್ಟೇಡ್ ಇನ್ ವಿಲೇಜ್ ಇನ್ ಪಾಸ್ಟಲ್ಲಿ ಬಿಫೋರ್ ಇಯರ್ಸಲ್ಲಿ ವಿಲೇಜಲ್ಲಿ ಸ್ಟೇ ಮಾಡಿದವ್ರಿಗೆ ಏನು ಮಾಡಬೇಕು, ಏನು ಗೈಡ್ಲೈನ್ ಅನ್ನೋದೇ ಗೊತ್ತಿರಲ್ಲ. ಸೊ ನಿಮಗಿದು ಸೋಷಿಯಲ್ ಮೀಡಿಯಾ ಬೂಮ್ ಆಗ್ತಾ ಇರೋದ್ರಿಂದ ನಿಮಗೆ ಇದೆಲ್ಲರಿಗೂ ಒಂದು ಒಳ್ಳೆ ಗುಡ್ ಆಪರ್ಚುನಿಟಿ ಅಂತ ಕೂಡ ಅನ್ಬೋದು. ಸೊ ವಿತೌಟ್ ನೋ ಮೋರ್ ಡಿಲೇ, ನಾವು ಆಫ್ಟರ್ 10th SSLC ಇನ್ ಕರ್ನಾಟಕ ಕೆರಿಯರ್ ರೋಡ್ ಮ್ಯಾಪ್ ಏನೇನಿದೆ ಮತ್ತು ಏನೇನು ತಗೊಳ್ಬೋದು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಐ ಆಮ್ ಸ್ಟಾರ್ಟಿಂಗ್ ಫ್ರಮ್ 10th, ಬಟ್ ಇದು ಸೆಕೆಂಡ್ PU ಮುಗಿಸಿರೋರ್ಗು ಯೂಸ್ ಆಗುತ್ತೆ. ಬಿಕಾಸ್ ಇದು ಆಲ್ರೆಡಿ ಸೆಕೆಂಡ್ PU ಆದಮೇಲೆ ನೆಕ್ಸ್ಟ್ ಏನಿದೆ ಅಂತ ಕೂಡ ಇಲ್ಲಿ ಕೆರಿಯರ್ ಆಪ್ಷನ್ಸ್, ಟಾಪ್ ಕಾಲೇಜಸ್ ಇನ್ ಕರ್ನಾಟಕ ಪ್ರತಿಯೊಂದನ್ನು ಮೆನ್ಷನ್ ಮಾಡಿರೋದ್ರಿಂದ ನಿಮ್ಗೆ ಯೂಸ್ಫುಲ್ ಆಗಿ ಇರುತ್ತೆ ಇದು. ಸೊ ಜಸ್ಟ್ ಹಾಗೆ ನೋಡ್ಕೊಂಡು ಬರೋಣ ಬನ್ನಿ. ನಾವು ಮೇಜರಾಗಿ 10th ಮುಗಿಸಾದ್ಮೇಲೆ ಯಾವ ಸ್ಟ್ರೀಮ್ ಚೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಕೆರಿಯರ್ ಡಿಪೆಂಡ್ ಆಗಿರುತ್ತೆ. ಸ್ಟ್ರೀಮ್ ಚೂಸ್ ಮಾಡೋದು ನಮ್ಮ ಆಪ್ಷನ್ ಆಗಿರುತ್ತೆ, ಬಟ್ ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳೋದು ಕೂಡ ನಮ್ಮ ಕೈಯಲ್ಲೇ ಇರುತ್ತೆ. ಒಳ್ಳೆ ಗುಡ್ ಪರ್ಸೆಂಟೇಜ್ ಬಂದರೆ ಮಾತ್ರ ಸೈನ್ಸ್ ಸ್ಟ್ರೀಮ್, ಅದು ಎಕ್ಸ್ಪೆಷಲಿ PCMB, PCMC, PCB, PCM ಇದೆಲ್ಲನೂ ಚೂಸ್ ಮಾಡಬೇಕಾದ್ರೆ ಒಂದು ಒಳ್ಳೆ ಸ್ಕೋರಿಂಗ್ ಇಟ್ಟಿರಬೇಕು ನಾವು, ಹಾಗೆ ಪರ್ಸೆಂಟೇಜನ್ನ ಮೇಂಟೈನ್ ಮಾಡ್ತಾ ಇರಬೇಕು. ಸೊ ಸೈನ್ಸ್ ಸ್ಟ್ರೀಮ್ ಬಂದು ಬೆಸ್ಟ್ ಫಾರ್ ಡಾಕ್ಟರ್, ಇಂಜಿನಿಯರ್, ರಿಸರ್ಚ್ ಆ್ಯಂಡ್ ಟೆಕ್ ಕೆರಿಯರ್ಸ್. ಯಾರು ಡಾಕ್ಟರ್, ಇಂಜಿನಿಯರ್, ರಿಸರ್ಚ್ ಕಾನ್ಸೆಪ್ಟಲ್ಲಿದ್ದರೂ ಅವರೆಲ್ಲರೂ ಸೈನ್ಸ್ ಸ್ಟ್ರೀಮ್ ಬಂದು ಒಂದು ಬೆಸ್ಟ್ ಆಪ್ಷನ್ ಅವ್ರಿಗೆ. ಅದನ್ನು ಬಿಟ್ಟರೆ ಡಾಕ್ಟರ್ಸ್ ಬೇರೆ ಆಪ್ಷನ್ನೂ ಇಲ್ಲ. ಕಾಮರ್ಸ್ ತಗೊಂಡು ಡಾಕ್ಟರ್ ಮಾಡ್ತೀನಿ ಅಂದರೆ ಅದು ಇಂಪಾಸಿಬಲ್. ಸೊ ಫಸ್ಟ್ ಒಂದು ಸೈನ್ಸ್ ಸ್ಟ್ರೀಮ್. ನಾನು ಆ್ಯಕ್ಚುಲಿ ಇಮೇಜ್ನ ಬಂದು ವಾಟ್ಸಪ್ ಚಾನಲಲ್ಲಿ ಕೂಡ ನಾನು ಪೋಸ್ಟ್ ಮಾಡ್ತೀನಿ, ಹಾಗೆ ಯೂಟ್ಯೂಬ್ ಚಾನಲಲ್ಲಿ ಇಮೇಜಲ್ಲಿ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಬೇಕಾದರೆ ಒನ್ಸ್ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಗ್ಲಾನ್ಸ್ ಮಾಡಿ, ಹಾಗೆ ನಿಮ್ಗೊಂದು ಕಾನ್ಸೆಪ್ಟ್ ಐಡಿಯಾ ಸಿಗುತ್ತೆ. 10th SSLC ಮುಗಿದ ಮೇಲೆ ಚೂಸಿಂಗ್ ಸ್ಟ್ರೀಮ್ ಕೋರ್ಸಸ್ ಅಂದರೆ ಇಲ್ಲಿ ಏನು ನಾನು ಮೆನ್ಷನ್ ಮಾಡಿದ್ದೀನಿ, ಸೈನ್ಸ್ ಸ್ಟ್ರೀಮ್, ಕಾಮರ್ಸ್ ಸ್ಟ್ರೀಮ್, ಆರ್ಟ್ಸ್ ಆ್ಯಂಡ್ ಹ್ಯುಮ್ಯಾನಿಟಿ ಸ್ಟ್ರೀಮ್ ಆ್ಯಂಡ್ ಡಿಪ್ಲೊಮೊ, ITI, ಶಾರ್ಟ್ ಟರ್ಮ್ ಆ್ಯಂಡ್ ಸ್ಕಿಲ್ ಕೋರ್ಸಸ್, ಸ್ಪೆಷಲ್ ಕೆರಿಯರ್ ಆಪ್ಷನ್ಸ್.
ಯಾವುದಾದ್ರೂ ಒಂದು ಸ್ಟ್ರೀಮ್ನ ನಾವು ಚೂಸ್ ಮಾಡಬೇಕಾಗುತ್ತೆ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯುನ ಚೂಸ್ ಮಾಡ್ತಾರೆ. ಓವರಾಲ್ ಸ್ಕೋರಿಂಗ್ ಅಂದರೆ ಸ್ವಲ್ಪ ಕಮ್ಮಿ ತೆಗೆದಿರುವಂಥ ಸ್ಟೂಡೆಂಟ್ಸ್ ಯಾವಾಗಲೂ ಡಿಪ್ಲೊಮಾ ಮತ್ತು ITIಗೆ ಹೋಗ್ತಾರೆ. ಸೊ ಯಾಕೆಂದರೆ ಅದು ಬೇಗ ಅವರ ಡಿಗ್ರಿನೂ ಮುಗಿಯುತ್ತೆ, ಹಾಗೆ ಜಾಬ್ ಕೂಡ ಅವರು ಫಾಸ್ಟಾಗಿ ಮೂವ್ ಆಗ್ಬೋದು ಅನ್ನೋದು ರೀಸನ್ಗೋಸ್ಕರ ಅದನ್ನು ಚೂಸ್ ಮಾಡ್ತಾರೆ. ನೆಕ್ಸ್ಟ್ 12th ಡಿಪ್ಲೊಮಾ ITI ಆದಮೇಲೆ ಡಿಗ್ರಿ ಸ್ಕಿಲ್ಸ್ ಮತ್ತು ಜಾಬ್ ಹೈಯರ್ ಸ್ಟಡೀಸ್. ನೆಕ್ಸ್ಟ್ ನಿಮ್ಮ ಸಕ್ಸಸ್ ಏನು ಅನ್ನೋದು ಇಲ್ಲಿ ನೀವು ಚೂಸ್ ಮಾಡಿರೋ 4 ಸ್ಟೇಜಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಸೈನ್ಸ್ ಸ್ಟ್ರೀಮಲ್ಲಿ PCMB ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ. ಇದು PCMB ನೀವು ತಗೊಳ್ಬೇಕಾದ್ರೆ ಅಬೋವ್ 85% ಮೇಲ್ಗಡೆ ಇರಬೇಕು. ಹಾಗೆ ಒಂದು ಒಳ್ಳೆ ಗುಡ್ ಕಾಲೇಜಸ್ ಕೂಡ ಕರ್ನಾಟಕ ಓವರ್ ಆಲ್ ಕರ್ನಾಟಕದಲ್ಲಿ ಟಾಪ್ ಕಾಲೇಜಸ್ ಕೂಡ ನಾನು ಚೂಸ್ ಮಾಡಿ ಇಟ್ಟಿದ್ದೀನಿ ಕೆಳಗಡೆ, ಅದನ್ನು ನೋಡೋಣ. ಬಿಫೋರ್ ದಟ್ ಸೈನ್ಸಲ್ಲಿ ಏನೇನು ಸ್ಟ್ರೀಮ್ಸ್ ಇದೆ ಅಂತ ನೋಡ್ಕೊಳ್ಳಿ. PCMC ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್. PCB ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ವಿತೌಟ್ ಮ್ಯಾಥ್ಸ್ ಇದು. PCM ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ವಿತೌಟ್ ಬಯಾಲಜಿ ಇದು. ಕೆಲವೊಬ್ಬರಿಗೆ ನನಗೆ ಮ್ಯಾಥ್ಸ್ ಬೇಡ ಬಟ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ 3 ಓದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಇರ್ತಾರೆ. ಕೆಲವೊಬ್ಬರಿಗೆ ಇಲ್ಲಿ ಬಯಾಲಜಿನೇ ಬೇಡ ಕಂಪ್ಯೂಟರ್ ಸೈನ್ಸಲ್ಲಿ ತಗೊಳ್ತೀನಿ ಅಂತ ಇರ್ತಾರೆ. ಸೊ PCMB ತಗೊಂಡ್ರೆ ಏನೇನು ಮಾಡ್ಬೋದು ಅಂತ ನೋಡಿ. ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ತಗೊಂಡ್ರೆ MBBS ಡಾಕ್ಟರ್ ಟ್ರೈ ಮಾಡ್ಬೋದು. BDS ಅಂದರೆ ಡೆಂಟಿಸ್ಟ್, BAMS, BHMS, ಇಂಜಿನಿಯರಿಂಗ್, ಫಾರ್ಮಸಿ, ಬಯೋಟೆಕ್ನಾಲಜಿ, ಅಗ್ರಿಕಲ್ಚರ್. ಸೊ PCMB ತಗೊಂಡಿರೋರಿಗೆ ಎಲ್ಲದರಲ್ಲೂ ಆಪರ್ಚುನಿಟಿ ಇರುತ್ತೆ, ಯಾವುದಕ್ಕೆ ಬೇಕಾದರೂ ಹೋಗ್ಬೋದು. ಇಲ್ಲಿರೋದಂತ ಮಾತ್ರ ಅಲ್ಲ, ಇವಾಗ PCMB ಕಂಪ್ಲೀಟ್ ಮಾಡ್ಕೊಂಡು ನೀವು ಕಾಮರ್ಸ್ಗೆ ಹೋಗ್ತೀನಿ ಅಂದ್ರೂ ಕೂಡ ಕೆಲವೊಂದು ಯೂನಿವರ್ಸಿಟೀಸ್ ಅಲೋ ಮಾಡುತ್ತೆ. ಬಿಕಾಸ್ PCMB ಇಸ್ ಟಾಪ್ ಸ್ಟ್ರೀಮ್, ಅಲ್ಲಿ ಆಲ್ರೆಡಿ ನೀವು ಸ್ಕೋರ್ ಮಾಡ್ಕೊಂಡು ಹೋಗಿರೋದ್ರಿಂದ ಸೊ ನಿಮಗೆ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಮತ್ತು ಲರ್ನಿಂಗ್ ಕೆಪಾಸಿಟಿ ಇರುತ್ತೆ ಅನ್ನೋದ್ರಿಂದ ಕಾಮರ್ಸ್ ಕೂಡ ಕೊಡ್ತಾರೆ. ಸೊ ಇಷ್ಟು PCMB ಸ್ಟೂಡೆಂಟ್ಸ್ ಮಾಡ್ಬೋದು. PCMC ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ವಿತ್ ಕಂಪ್ಯೂಟರ್ ಸೈನ್ಸ್ ತಗೊಂಡಿರೋರು BE BTech CSE ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. CSE ಅಂದರೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, IT ಇನ್ಫಾರ್ಮೇಷನ್ ಟೆಕ್ನಾಲಜಿ, ಡೇಟಾ ಸೈನ್ಸ್. ಇದು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು BE ಒಳಗಡೆ ಅಥವಾ BTech ಒಳಗಡೆ. ಸೊ ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಅಂದರೆ PCMB ಮಾಡಿರೋರು ಸೆಕೆಂಡ್ ಏನೇನು ಮಾಡ್ಬೋದು, BCA and MCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, ಡೇಟಾ ಸೈನ್ಸ್, AI ML, ಸೈಬರ್ ಸೆಕ್ಯೂರಿಟಿ ಇಷ್ಟನ್ನು ಚೂಸ್ ಮಾಡ್ಬೋದು. ನೆಕ್ಸ್ಟ್ ನೀವು ಡಿಗ್ರಿಗೆ ಅಂದರೆ ಫಸ್ಟ್ PU ಸೆಕೆಂಡ್ PU ಮುಗಿದ ಮೇಲೆ ಡಿಗ್ರಿ ಮಾಡ್ತೀರಲ್ವಾ, ಇಷ್ಟನ್ನ ಚೂಸ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ PCB ತಗೊಂಡಿರೋರು MBBS ಡಾಕ್ಟರ್, BDS ಇದನ್ನು ಸೇಮ್ ಇರುತ್ತೆ ಆಸ್ ಯೂಶುವಲ್. BSc ನರ್ಸಿಂಗ್ ಆ್ಯಂಡ್ ಫಾರ್ಮಸಿ ಆ್ಯಂಡ್ ಆಲ್ಸೋ ಬಯೋಟೆಕ್ನಾಲಜಿ ಇನ್ನು ಮಿಕ್ಕಿದೆಲ್ಲ ಮಾಡ್ಬೋದು. ಇಲ್ಲಿ PCMBಗೆ ಕೆಲವೊಂದು ಹೇಳೋದನ್ನ ಬಿಟ್ಟೆ PCMB ತಗೊಂಡಿರೋರು BSc ಸೈನ್ಸ್ ಇನ್ ಬಯಾಲಜಿ ಎಸ್ಪೆಷಲಿ ಬಾಟನಿ, BSc ಬಾಟನಿ, BSc ಝುವಾಲಜಿ, BSc ವಾಟ್ ಇಸ್ ದಟ್ ಫಾರ್ಮಾ ಅಂದರೆ B.Pharm ಅದೆಲ್ಲ ಮಾಡ್ಬೋದು. ಇದನ್ನು ಆಪ್ಷನ್ ಆಗಿ ಕೆಳಗೆ ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ PCM BE ಅಥವಾ BTech ಆಲ್ ಬ್ರಾಂಚಸ್, ಆರ್ಕಿಟೆಕ್ಚರ್, BArch, NDA ಆರ್ಮಿ, ನೇವಿ ಆ್ಯಂಡ್ ಏರ್ ಫೋರ್ಸ್ ಆ್ಯಂಡ್ ಎಕ್ಸೆಟ್ರಾ. ಮರ್ಚೆಂಟ್ ನೇವಿನೂ ಕೂಡ ಇದೆ PCM ಅಲ್ಲಿ. ಟಾಪ್ ಕಾಲೇಜಸ್ ಇನ್ ಕರ್ನಾಟಕ ಅಂದರೆ IIS ಬೆಂಗಳೂರು, ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಬೆಂಗಳೂರು ಮೆಡಿಕಲ್ ಕಾಲೇಜ್, BMCRI, JSS ಮೆಡಿಕಲ್ ಕಾಲೇಜ್ ಮೈಸೂರು. ಇಷ್ಟು ಟಾಪ್ ಕಾಲೇಜಸ್ ಇನ್ ಕರ್ನಾಟಕ. MBBS ಆಗಿರ್ಬೋದು, BDS, PCMB ತಗೊಂಡಿರೋ ಸ್ಟೂಡೆಂಟ್ಸ್ ಇಲ್ಲೆಲ್ಲ ಜಾಯ್ನ್ ಆದರೆ ವ್ಯಾಕೆನ್ಸಿ ಅನ್ನೋದು ತುಂಬ ಬೇಗ ನೀವು ಕ್ಲಿಕ್ ಮಾಡ್ಕೊಳ್ಬೋದು. ಜಾಬ್ ವ್ಯಾಕೆನ್ಸಿಗೆ ಬೇಗ ನೀವು ಮೂವ್ ಆಗ್ಬೋದು ಕೂಡ. PCMC ತಗೊಂಡಿರೋರಿಗೆ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್ ಟಾಪ್ ಕಾಲೇಜಸ್, RV ಕಾಲೇಜಸ್ ಪಕ್ಕಾ ಪ್ಲೇಸ್ಮೆಂಟ್ ಇರುತ್ತೆ. PES ಯೂನಿವರ್ಸಿಟಿ ಬ್ಯಾಂಗ್ಳೂರ್, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್, MSRIT ಬ್ಯಾಂಗ್ಳೂರ್ ಇದಕ್ಕೂ ಮೇಲೆ ಟಾಪ್ ಯೂನಿವರ್ಸಿಟೀಸ್ ಇರುತ್ತೆ. ಎಕ್ಸಾಂಪಲ್ ಸರ್ ಎಂ ವಿಶ್ವೇಶ್ವರಯ್ಯ ಯೂನಿವರ್ಸಿಟಿ. ಅಲ್ಲಿ ನೀವು ಸೇರಬೇಕಾದ್ರೆ CET ಎಕ್ಸಾಮ್ ಕ್ಲಿಯರ್ ಮಾಡಿ ಟಾಪ್ ರ್ಯಾಂಕಿಂಗಲ್ಲಿ ಇರಬೇಕಾಗುತ್ತೆ. ನೆಕ್ಸ್ಟ್ PCB ಮಾಡೋರು ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರು, KMC ಮಣಿಪಾಲ್, JSS ಮೆಡಿಕಲ್ ಕಾಲೇಜ್ ಮೈಸೂರು ಆ್ಯಂಡ್ ಎಕ್ಸೆಟ್ರಾ ಕಾಲೇಜಸ್ ಕೂಡ ನೀವು PCMB ತಗೊಂಡ್ರೆ ಅಂದರೆ PCB ತಗೊಂಡ್ರೆ ನೀವು ಆ ಕಾಲೇಜಸ್ ಎಲ್ಲ ಸ್ಟಡೀಸ್ ಮಾಡ್ಬೋದು. PCM ನೆಕ್ಸ್ಟ್ NITK ಸೂರತ್ಕಲ್, RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್. RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್ PCMC ತಗೊಂಡ್ರೂ ಆಗುತ್ತೆ. PCM ತಗೊಂಡ್ರೂ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್, ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ದಯಾನಂದ್ ಸಾಗರ್ ಆಲ್ರೆಡಿ ಕೇಳಿರ್ತೀರಾ, ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಕನಕಪುರ ರೋಡಲ್ಲಿ, ಐ ಥಿಂಕ್ ಆರ್ವಳ್ಳಿ ರೂಟಲ್ಲಿ ಅನ್ಕೊಳ್ತೀನಿ. ತುಂಬ ದೊಡ್ಡ ಕಾಲೇಜ್ ಕೂಡ ಓಪನ್ ಮಾಡಿದ್ದಾರೆ. ಮೇ ಬಿ ಐ ಹೋಪ್ ಮೆಡಿಕಲ್ ಕೂಡ ಇರ್ಬೋದು ಅಲ್ಲಿ ಅನ್ಕೊಳ್ತೀನಿ. ದಯಾನಂದ್ ಸಾಗರ್ ಮೆಡಿಕಲ್ ಕೂಡ ಇರ್ಬೋದು.
ಅಂದರೆ ಮೆಡಿಕಲ್ ಕಾಲೇಜ್ ಕೂಡ ಇರ್ಬೋದು. ಆವ್ರೇಜ್ ಸ್ಯಾಲ್ರಿ ಆ್ಯನ್ಯುವಲ್ ಪ್ಯಾಕೇಜ್ ಆ್ಯಕ್ಚುಲಿ ಇದೆಲ್ಲ ದಿಸ್ ಈಸ್ ಅಂಡ್ ಆಲ್ ಡಿಪೆಂಡ್ಸ್ ಅಪಾನ್ ಯುವರ್ ನಾಲೆಜ್ ಆ್ಯಂಡ್ ಹೌ ಯು ಆರ್ ಶೋಯಿಂಗ್ ಯುವರ್ ಟ್ಯಾಲೆಂಟ್ ಟು ದ ಕಂಪನಿ ಆರ್ ಎನಿ ಮ್ಯಾನೇಜ್ಮೆಂಟ್ ವೇರ್ ಯು ಆರ್ ಗೋಯಿಂಗ್ ಟು ವರ್ಕ್. ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಡಾಕ್ಟರ್ ಬಂದು 8 lakh per annum to 25 lakh per annum, ಇಂಜಿನಿಯರಿಗೆ 4 lakh to 20 lakh per annum, ಅಂದರೆ 20+ ಇದ್ದಾರೆ. ಎಕ್ಸಾಂಪಲ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರಲ್ಲಿ ಐ ಥಿಂಕ್ ಬಿಫೋರ್ 6 months ಏನೋ ನಾನು ನ್ಯೂಸ್ ಪೇಪರ್ ಓದುವಾಗ ಓದಿದ್ದು 1C+ per annum ಎಲ್ಲ ಜಾಯ್ನ್ ಆಗಿದ್ದಾರೆ ಕಾಲೇಜಸ್ಗೆ. ಅಂದರೆ 1 crore per annum ಅಲ್ಲಿ ವರ್ಕ್ ಮಾಡೋ ಅಂಥ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಜಸ್ಟ್ ನಂಬರ್ ಅಷ್ಟೇ. It is dependent upon your skill and knowledge and where you are working place. So scientist 6 lakh per annum to 30+ lakh per annum. So PCMC physics chemistry maths biology ತಗೊಂಡಿರೋರು. Software engineer 5 lakh per annum to 40 lakh per annum. Data science 8 lakh per annum to 50 lakh per annum. AI beginners 10 lakh per annum to 60 lakh per annum. And next PCB physics chemistry biology ತಗೊಂಡಿರೋರು. Doctor ಆದರೆ 10 lakh per annum to 30 lakh. Nurse 3 lakh to 10 lakh. ಫಾರ್ಮಸಿ ಅಥವಾ ಫಾರ್ಮಸ್ಯೂಟಿಕಲ್ ಅಲ್ಲಿ 2.5 lakh to 6 lakh per annum. ಅಂಡ್ PCM ಬಂದು ಇಂಜಿನಿಯರಿಂಗ್ 4 lakh to 25 lakh per annum, ಆರ್ಕಿಟೆಕ್ಚರ್ 4 lakh to 15 lakh per annum, NDA ಆಫೀಸರ್ 5 lakh per annum to 15 lakh per annum ಪ್ಲಸ್ ಬೆನಿಫಿಟ್ಸ್. ಇಷ್ಟು ಸೈನ್ಸ್ ಸ್ಟ್ರೀಮ್, ಓಕೆನಾ. ಸೊ ಇಲ್ಲಿ ನೀವು ಯಾವುದೇ ಒಂದು ಕೋರ್ಸ್ ಆದ್ರೂ ಕೂಡ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗಬೇಕಾದ್ರೆ ಕರ್ನಾಟಕದಲ್ಲಿ ಮೋಸ್ಟ್ ಆಫ್ ದ ಟೈಮ್ ನೀವು CET ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಬರೀಬೇಕಾಗುತ್ತೆ. ಕೆಲವೊಂದು ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಚೂಸ್ ಮಾಡೋರು JEE ಮೇನ್ನ ಬರೆದು ಕ್ಲಿಯರ್ ಮಾಡಿ ಹೋಗ್ತಾರೆ. ಸೊ ಆ ಸೆಕೆಂಡ್ PU ನೀವು ಕಾಲೇಜಿಗೆ ಸೇರುವಾಗ ನಿಮಗೆ CET ಎಕ್ಸಾಮ್ ಬಗ್ಗೆ, JEE ಎಕ್ಸಾಮ್ ಬಗ್ಗೆ ಎಷ್ಟೋ ಒಂದು ಟಾಪ್ ಕಾಲೇಜಸ್ ಏನಿದೆ ಅದೆಲ್ಲ ನಿಮ್ಗೆ ಆಲ್ರೆಡಿ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಕೂಡ. ನೆಕ್ಸ್ಟ್ ಕಾಮರ್ಸ್ ಸ್ಟ್ರೀಮಲ್ಲಿ ನೀವೇನೇನು ಮಾಡ್ಬೋದು ಅಂದರೆ ಬೆಸ್ಟ್ ಫಾರ್ ಬಿಸ್ನೆಸ್, ಫಿನಾನ್ಸ್ ಆ್ಯಂಡ್ ಬ್ಯಾಂಕಿಂಗ್ ಕೋರ್ಸಸ್. ಕಾಮರ್ಸ್ ತಗೊಂಡ್ರೆ ನಿಮ್ಮ ಕೋರ್ಸಸ್ ಏನಿದೆ BCom, BBA ಅಂದರೆ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಚಾರ್ಟರ್ಡ್ ಅಕೌಂಟೆಂಟ್, CS ಕಂಪನಿ ಸೆಕ್ರೆಟರಿ, CMA, MBA ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು. ಟಾಪ್ ಕಾಲೇಜಸ್ ಇನ್ ಕರ್ನಾಟಕ ಅಂದರೆ ಕ್ರೈಸ್ಟ್ ಯೂನಿವರ್ಸಿಟಿ ಇನ್ ಬ್ಯಾಂಗ್ಳೂರ್, ಸೆಂಟ್ ಜೋಸೆಫ್ಸ್ ಕಾಲೇಜ್ ಕಾಮರ್ಸ್ ಬ್ಯಾಂಗ್ಳೂರ್, ಜೈನ್ ಯೂನಿವರ್ಸಿಟಿ ಬ್ಯಾಂಗ್ಳೂರ್, ಮೌಂಟ್ ಕಾರ್ಮೆಲ್ ಕಾಲೇಜ್ ಬ್ಯಾಂಗ್ಳೂರ್, ಪೆಸ್ ಯೂನಿವರ್ಸಿಟಿ ಬ್ಯಾಂಗ್ಳೂರ್ ಕಾಮರ್ಸ್ ಸ್ಟ್ರೀಮ್ಗಿದು. ಕೆರಿಯರ್ ಆಪ್ಷನ್ಸ್ ಅಕೌಂಟೆಂಟ್, ಬ್ಯಾಂಕರ್, ಬಿಸ್ನೆಸ್ ಅನಾಲಿಸಿಸ್, ಫಿನಾನ್ಷಿಯಲ್ ಅನಾಲಿಸ್ಟ್, ಚಾರ್ಟರ್ಡ್ ಅಕೌಂಟೆಂಟ್, ಕಂಪನಿ ಸೆಕ್ರೆಟರಿ, ಎಂಟ್ರಪ್ರಿನರ್ ಕೂಡ ವರ್ಕ್ ಮಾಡ್ಬೋದು. ಆವರೇಜ್ ಸ್ಯಾಲ್ರಿ ಆನ್ಯುವಲ್ ಪ್ಯಾಕೇಜ್ ಬಂದು CAಗೆ 8 lakh per annum to 25 lakh per annum, MBA ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ಗೆ 6 LPA to 30 LPA, BCom ಗ್ರಾಜುಯೇಟ್ಗೆ 3 LPA to 10 LPA, ಬ್ಯಾಂಕ್ PO 6 LPA to 12 LPA, ಬಿಸ್ನೆಸ್ ಅನಾಲಿಟಿಕ್ಸ್ ಅನಲಿಸ್ಟ್ ಬಂದು 5 LPA to 15 LPA ವರೆಗೂ ತಗೊಳ್ತಾರೆ. ಇದು ಕಾಮರ್ಸ್ ಸ್ಟ್ರೀಮ್. ನೆಕ್ಸ್ಟ್ ಆರ್ಟ್ಸ್ ಆ್ಯಂಡ್ ಹ್ಯುಮ್ಯಾನಿಟೀಸ್ ಸ್ಟ್ರೀಮ್ಸ್ ಬಂದು ಬೆಸ್ಟ್ ಫಾರ್ ಗೌರ್ಮೆಂಟ್ ಜಾಬ್ಸ್, ಟೀಚಿಂಗ್ ಆ್ಯಂಡ್ ಮೆಡಿಕಲ್ ಕೋರ್ಸಸ್, BA, BSW, LLB with law, journalism and mass communication, UPSC exams, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ಸ್ ಅಂದರೆ IAS, IPS, IRS ಎಕ್ಸಾಮ್ಸ್ ಎಲ್ಲ ಬರೀತಾರಲ್ವ, UPSC ಎಕ್ಸಾಮ್ಸ್ ಕೂಡ ನೀವು ಅಟೆಂಡ್ ಮಾಡಕ್ಕೆ. ಸೈನ್ಸ್ ಸ್ಟ್ರೀಮ್ ಓದಿರೋರು UPSC ಬರೆಯೋಕ್ಕಾಗಲ್ವ ಸರ್ ಅಂದರೆ ನೋ, ಹಾಗಂತ ಅಲ್ಲ. ಸೈನ್ಸ್ ಸ್ಟ್ರೀಮ್ ಓದಿರೋರು UPSC ಬರಿಬೋದು. ಈ ಸೈನ್ಸ್ ಸ್ಟ್ರೀಮಲ್ಲಿರೋರಿಗೆ ಎಲ್ಲ ಆಪರ್ಚುನಿಟಿನೂ ಸಿಗುತ್ತಪ್ಪ, ಓಕೆನಾ. ನೀವು UPSCನೂ ಬರಿಬೋದು, KPSCನೂ ಬರಿಬೋದು. ಸೊ ಇದು ಮೇಜರಾಗಿ ಆರ್ಟ್ಸಲ್ಲಿ ಇರೋದ್ರಿಂದ UPSC ಡಿಪೆಂಡ್ಸ್ ಅಪಾನ್ ಹಿಸ್ಟ್ರಿ ಅದ್ರ ಬಗ್ಗೆ ಬರ್ತಾ ಇರೋದ್ರಿಂದ ಸೊ BA ಹಿಸ್ಟ್ರಿ ಮಾಡಿರೋರಿಗೆ ತುಂಬ ಈಸಿ ಇರುತ್ತೆ. ಈಸಿ ಏನು ಇರಲ್ಲ, UPSC ಎಕ್ಸಾಮ್ ಇಸ್ ಅ ಟಫೆಸ್ಟ್ ಎಕ್ಸಾಮ್. ಸೊ ಅವ್ರಿಗೆ ಅಟ್ಲೀಸ್ಟ್ ಅದ್ರ ಕಾನ್ಸೆಪ್ಟ್ ಆದರೂ ಗೊತ್ತಿರುತ್ತೆ ಅಂತ. ಸೊ ಸೈಕಾಲಜಿ ಮಾಡ್ಬೋದು ಮತ್ತು ಫೈನ್ ಆರ್ಟ್ಸ್ ಕೂಡ ಮಾಡ್ಬೋದು. ಟಾಪ್ ಕಾಲೇಜಸ್ ಇನ್ ಕರ್ನಾಟಕ: ಮೌಂಟ್ ಕಾರ್ಮೆಲ್ ಕಾಲೇಜ್ ಬ್ಯಾಂಗ್ಳೂರ್, ಸೆಂಟ್ ಜೋಸೆಫ್ ಯೂನಿವರ್ಸಿಟಿ ಬ್ಯಾಂಗ್ಳೂರ್, ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಮಹಾರಾಣಿ ಕಾಲೇಜ್ ಮೈಸೂರು, ಕ್ರೈಸ್ಟ್ ಯೂನಿವರ್ಸಿಟಿ ಬ್ಯಾಂಗ್ಳೂರ್. ಕೆರಿಯರ್ ಆಪ್ಷನ್ಸ್ ಏನೇನಿದೆ: IAS, IPS, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, KAS, UPSC ಮತ್ತು KPSC ಎಕ್ಸಾಮ್ಸ್ ಕೂಡ ಅವ್ರು ಕ್ರ್ಯಾಕ್ ಮಾಡ್ಬೋದು. ಟೀಚರ್ ಅಥವಾ ಪ್ರೊಫೆಸರ್ ಆಗ್ಬೋದು, ಲಾಯರ್, ಜರ್ನಲಿಸ್ಟ್, ಸೋಷಿಯಲ್ ವರ್ಕರ್, ಸಿವಿಲ್ ಸರ್ವಿಸ್ ಆಫೀಸರ್. ಅಂದರೆ ಸಿವಿಲ್ ಸರ್ವಿಸ್ ಆಫೀಸರ್ಸ್ ಅಂದರೆ ಇಲ್ಲಿ UPSC ಎಕ್ಸಾಮ್ ಕ್ಲಿಕ್ ಮಾಡ್ಕೊಂಡು ಹೋಗಿರ್ತಾರಲ್ವಾ, ಅವರೆಲ್ಲ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಕೂಡ ಬರಿಬೋದು. ಸೊ ನೆಕ್ಸ್ಟ್ ಸ್ಯಾಲ್ರಿ ಏನಿದೆ ನೋಡಿ, ಆವರೇಜ್ ಸ್ಯಾಲ್ರಿ ಬಂದು IAS ಆಫೀಸರ್ಸ್ 10 LPA to 25 LPA ಪ್ಲಸ್ ಬೆನಿಫಿಟ್ಸ್, ಲಾಯರ್ 5 LPA to 50 LPA, ಪ್ರೊಫೆಸರ್ 4 LPA to 12 LPA, ಜರ್ನಲಿಸ್ಟ್ 3 LPA to 8 LPA. ಇಲ್ಲಿ ಪ್ರೊಫೆಸರ್ ಮತ್ತು ಟೀಚರ್ ಅಂತ ಮೆನ್ಷನ್ ಮಾಡಿದಾರಲ್ವಾ, ತುಂಬ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡಿ. ಇಲ್ಲಿ ಆರ್ಟ್ಸ್ ಮತ್ತು ಹ್ಯುಮ್ಯಾನಿಟಿ ಸ್ಟ್ರೀಮ್ ಮಾಡಿದ್ರೆ ಮಾತ್ರ ಟೀಚರ್ ಅಂತಲ್ಲ, ಸೈನ್ಸ್ ಮಾಡಿದ್ರೂ ಟೀಚರ್ ಆಗ್ಬೋದು, ಕಾಮರ್ಸ್ ಮಾಡಿದ್ರೂ ಟೀಚರ್ ಆಗ್ಬೋದು, ಓಕೆನಾ. ಸೊ ಇಲ್ಲಿ ತುಂಬ ಬೆನಿಫಿಟ್ಸ್ ಸಿಗೋದು ನಿಮಗೆ ಈ ಸೈನ್ಸ್ ಸ್ಟ್ರೀಮಲ್ಲಿ, ಎಸ್ಪೆಷಲಿ PCMB,
PCMC ಸ್ಟ್ರೀಮಲ್ಲಿ ತುಂಬ ಬೆನಿಫಿಟ್ ಸಿಗುತ್ತೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಡಿಪ್ಲೊಮೊ, ಪಾಲಿಟೆಕ್ನಿಕ್ ಡಿಪ್ಲೊಮೊ ಡ್ಯೂರೇಷನ್ ಬಂದು 3 years ಇರುತ್ತೆ. ಆಫ್ಟರ್ 10th ಡಿಪ್ಲೊಮೊ ಜಾಬ್ ಆರ್ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಎಂಟ್ರಿ, ಸ್ಟ್ರೈಟ್ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಹೋಗ್ಬೋದು ನೀವು ಡಿಪ್ಲೊಮೊ ಮಾಡಿದರೆ. ಸೊ ಆದರೆ ಇದನ್ನು ನೀವು 3 years ಕ್ಲಿಯರ್ ಮಾಡಿಕೊಂಡು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಹೋಗ್ಬೋದು. ಪಾಪ್ಯುಲರ್ ಬ್ರಾಂಚಸ್ ಬಂದು ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಯೂಸ್ ಟು ಚೂಸ್ ಕಂಪ್ಯೂಟರ್ ಸೈನ್ಸ್ ಚೂಸ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ IT, ಹಾಗೆ ಟಾಪ್ ಪಾಲಿಟೆಕ್ನಿಕ್ ಕಾಲೇಜಸ್ ಇನ್ ಬ್ಯಾಂಗ್ಳೂರ್ ಅಂತ ನೋಡಿದ್ರೆ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಬ್ಯಾಂಗ್ಳೂರ್, BMS ಪಾಲಿಟೆಕ್ನಿಕ್ ಬ್ಯಾಂಗ್ಳೂರ್, ಗೌರ್ಮೆಂಟ್ ಪಾಲಿಟೆಕ್ನಿಕ್ ಮೈಸೂರು, Saint SJ ಪಾಲಿಟೆಕ್ನಿಕ್ ಬ್ಯಾಂಗ್ಳೂರ್. ಆ್ಯಂಡ್ IT ಅವೈಲೇಬಲ್ ಆವರೇಜ್ ಸ್ಯಾಲ್ರಿ ಬಂದು 2 LPA to 8 LPA ವರೆಗೂ ಇರುತ್ತೆ. ಕ್ಯಾನ್ ಗ್ರೋ ಹೈಯರ್, ಅಂದರೆ ಇಂಜಿನಿಯರಿಂಗ್ ಸ್ಟ್ರೀಮ್ ಸೆಕೆಂಡ್ ಇಯರಿಂದ ಇಂಜಿನಿಯರಿಂಗ್ ಚೂಸ್ ಮಾಡ್ತಾರಲ್ವ ಅವರು ಹಾಗೆ ಕ್ಯಾನ್ ಗ್ರೋ ಹೈಯರ್ ಕೂಡ ಗ್ರೋ ಮಾಡ್ಬೋದು. ITI ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್, ಡ್ಯೂರೇಷನ್ ಬಂದು 1 to 2 years, ಸ್ಕಿಲ್ ಬೇಸ್ಡ್ ಟ್ರೈನಿಂಗ್, ಜಾಬ್ ಮತ್ತು ಬಿಸ್ನೆಸ್. ಪಾಪ್ಯುಲರ್ ಟ್ರೇಡ್ಸ್ ಬಂದು ಎಲೆಕ್ಟ್ರಿಷಿಯನ್, ಫಿಟ್ಟರ್, ವೆಲ್ಡರ್, ಮೆಕ್ಯಾನಿಕಲ್ ಆ್ಯಂಡ್ ಮತ್ತು ಕಂಪ್ಯೂಟರ್ ಆಪರೇಟರ್, ಪ್ಲಂಬರ್. ಟಾಪ್ ITI ಕಾಲೇಜಸ್ ಇನ್ ಗೌರ್ಮೆಂಟ್: ITI ರಾಜಾಜಿನಗರ್ ಬ್ಯಾಂಗ್ಳೂರ್, ITI ಪಿನ್ಯಾ ಬ್ಯಾಂಗ್ಳೂರ್, ITI ಮೈಸೂರು, ITI ಹುಬ್ಳಿ. ಮತ್ತು ಆವ್ರೇಜ್ ಸ್ಯಾಲ್ರಿ ಬಂದು 1.5 LPA to 6 LPA ವಿತ್ ಎಕ್ಸ್ಪೀರಿಯನ್ಸ್. ಓನ್ ಬಿಸ್ನೆಸ್ ಕೂಡ ಮಾಡ್ಬೋದು ನೀವು. ಶಾರ್ಟ್ ಟರ್ಮ್ಸ್ ಆ್ಯಂಡ್ ಸ್ಕಿಲ್ ಕೋರ್ಸಸ್, ಡ್ಯೂರೇಷನ್ 3 months ಇಂದ 1 year ವರೆಗೂ ಶಾರ್ಟ್ ಟರ್ಮ್ ಮತ್ತು ಸ್ಕಿಲ್ ಕೋರ್ಸಸ್ ಇರುತ್ತೆ. ಈ ಒಂದು ಹಾಲಿಡೇಸ್ ನಿಮ್ಗೆ ಏನು ಸ್ಟಾರ್ಟ್ ಆಯಿತು April 2nd, ಯಾರ್ಯಾರು ತುಂಬ ಬಿಫೋರೇ ಯೋಚನೆ ಮಾಡಿದ್ರು ಅವರೆಲ್ಲ 3 months ಕೋರ್ಸ್ ಕೂಡ ಇತ್ತು, ಅದಕ್ಕೆಲ್ಲ ನೀವು ಜಾಯ್ನ್ ಆಗ್ಬೋದಾಗಿತ್ತು. ಎಕ್ಸಾಂಪಲ್ ಟ್ಯಾಲಿ ಮತ್ತು ಅಕೌಂಟೆಂಟ್, ಕಂಪ್ಯೂಟರ್ ಸೆಂಟರ್ಗೆ ಹೋದರೆ 3 months ಸರ್ಟಿಫಿಕೇಟ್ ಕೊಡ್ತಾ ಇದ್ರು ನಿಮಗೆ. ಸೊ ಅದು ಮಾಡ್ಕೊಂಡಿದ್ದಿದ್ರೆ ನಿಮಗೆ ಯಾವುದಾದ್ರೂ ಒಂದು ಕಾಲೇಜಿಗೆ ಹೋಗುವಾಗ ಎಕ್ಸ್ಟ್ರಾ ನೀವು ಏನು ಮಾಡಿದ್ದೀರಾ ಅಂತ ಒಂದು ಕ್ವಶನ್ ಕೇಳುವಾಗ ಇದನ್ನು ನೀವು ಹೇಳ್ಬೋದಾಗಿತ್ತು ಕೂಡ. ಸೊ ಟ್ಯಾಲಿ ಮತ್ತು ಅಕೌಂಟೆಂಟ್ಸ್, ಡಿಜಿಟಲ್ ಮಾರ್ಕೆಟಿಂಗು, ಗ್ರಾಫಿಕ್ ಡಿಸೈನಿಂಗು, ವೆಬ್ ಡೆವಲಪ್ಮೆಂಟು, ಪೈಥಾನ್ ಮತ್ತು ಕೋಡಿಂಗು, ವಿಡಿಯೋ ಎಡಿಟಿಂಗ್. ಕೆರಿಯರ್ ಆಪ್ಷನ್ಸ್ ಬಂದು ಫ್ರೀಲ್ಯಾನ್ಸಿಂಗು, ಯೂಟ್ಯೂಬ್ ಮತ್ತು ಕಂಟೆಂಟ್ ಕ್ರಿಯೇಟರಾಗಿ ಕೂಡ ನೀವು ಶಾರ್ಟ್ ಟರ್ಮ್ ಸ್ಕಿಲ್ಸ್ ಕಂಟೆಂಟ್ ಕ್ರಿಯೇಟರಾಗಿ ಕೂಡ ಕನ್ವರ್ಟ್ ಆಗ್ಬೋದು. ಸ್ಟಾರ್ಟ್ ಯುವರ್ ಓನ್ ಬಿಸ್ನೆಸ್, ಜಾಬ್ ವಿತ್ ಎಕ್ಸ್ಟ್ರಾ ಸ್ಕಿಲ್ಸ್. ಆವರೇಜ್ ಇನ್ಕಮ್ ಬಂದು 2 LPA to 15 LPA ಡಿಪೆಂಡ್ ಆನ್ ಸ್ಕಿಲ್. ಈ ಒಂದು ವರ್ಡ್ ಎಲ್ಲದಕ್ಕೂ ಯೂಸ್ ಆಗುತ್ತೆ, ಓಕೆನಾ. ಎವ್ರಿಥಿಂಗ್ ಇಸ್ ಡಿಪೆಂಡೆಡ್ ಅಪಾನ್ ಯುವರ್ ಸ್ಕಿಲ್ಸ್. ಸ್ಪೆಷಲ್ ಕೆರಿಯರ್ ಆಪ್ಷನ್ಸ್: ಪೈಲಟ್, ಏವಿಯೇಷನ್, ಇಂಡಿಯನ್ ಆರ್ಮಿ, ನೇವಿ, ಏರ್ಫೋರ್ಸ್, NDA, ಮರ್ಚೆಂಟ್ ನೇವಿ, ಫ್ಯಾಷನ್ ಡಿಸೈನರ್, ಫಿಲಮ್ ಮೇಕಿಂಗ್ ಅಥವಾ ಆ್ಯಕ್ಟಿಂಗ್, ಹೋಟೆಲ್ ಮ್ಯಾನೇಜ್ಮೆಂಟು, ಫಾರ್ಮಸ್ಯೂಟಿಕಲ್ ಕೋರ್ಸಸ್, ಅನಿಮೇಷನ್, VFX, ಗೇಮಿಂಗ್. ಆವ್ರೇಜ್ ಸ್ಯಾಲ್ರಿ ಬಂದು ಇದಕ್ಕೆ ನೋಡಿ ತುಂಬ ಹೈಯೆಸ್ಟ್ ಸ್ಯಾಲ್ರಿ ಇರುವಂಥ ಪ್ಲೇಸ್ ಇದು, ಬಟ್ ಇದನ್ನು ಲಾಸ್ಟ್ಗೆ ಹಾಕಿದ್ದಾರೆ. ಪೈಲಟ್ ಬಂದು 20 LPA to 1 CR ಪ್ಲಸ್, ಟಾಪಲ್ಲಿರೋದು ಇದೆ ಪೈಲಟ್ಗೆ. ಆರ್ಮಿ ಆಫೀಸರ್ 6 LPA to 15 LPA ಪ್ಲಸ್ ಬೆನಿಫಿಟ್ಸ್. ಮರ್ಚೆಂಟ್ ನೇವಿ 6 LPA to 20 LPA. ಹೋಟೆಲ್ ಮ್ಯಾನೇಜ್ಮೆಂಟ್ 3 LPA to 10 LPA. ಪಾತ್ವೇ ಟು ಸಕ್ಸಸ್ ಹೇಗೆ? ಚೂಸ್ ಯುವರ್ ಇಂಟ್ರೆಸ್ಟ್ ಆ್ಯಂಡ್ ಸ್ಟ್ರೆಂತ್. ನಿಮ್ಮ ಕೈಲಿ ಯಾವುದಾಗುತ್ತೋ ಅದನ್ನು ಚೂಸ್ ಮಾಡಿ ಫಸ್ಟ್. ಸೊ ನಾವೊಂದು ಫಿಕ್ಸ್ಡ್ ವೇನ ಫಿಕ್ಸ್ ಮಾಡ್ಕೊಳ್ತಾ ಇದ್ದರೆ ನಾವು ಎಲ್ಲಿ ಡೆಸ್ಟಿನೇಷನ್ ಹೋಗಬೇಕು ಅನ್ನೋದನ್ನ ನಮ್ಮ ಮೈಂಡಲ್ಲಿ ಇಟ್ಕೊಂಡಿದ್ದೀವಿ, ನಾವು ಎಲ್ಲಿ ಡೆಸ್ಟಿನೇಷನ್ ಹೋಗಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಇಲ್ಲ ಅಂದರೆ ನಾವು ಕರೆಕ್ಟಾದ ವೇಲಿ ಹೋಗೋಕ್ಕಾಗಲ್ಲ. ಎಕ್ಸಾಂಪಲ್ ಎಲ್ಲರನ್ನೂ ತಗೋಬೋದು, ಈವನ್ ಮೈ ಸೆಲ್ಫ್. ನಾನು ಇವಾಗ ಜಸ್ಟ್ ಸ್ಟಾರ್ಟಿಂಗ್ ಬಿಫೋರ್ ವಿಡಿಯೋ ಸ್ಟಾರ್ಟಿಂಗ್ ಮುಂದೆಗಡೆ ನಾನು ನಿಮ್ಗೆ ನೋಡಿಸ್ತೆ ಅಲ್ವಾ. ಸೊ ಅದೇ ಒಂದು ಎಕ್ಸಾಂಪಲ್. ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ಯಾವಾಗಲೂ ಯಾವುದೇ ಒಂದು ವಿಚಾರನ ಕ್ರ್ಯಾಕ್ ಮಾಡೋಕ್ಕಾಗಲ್ಲ ನಾವು. ಸೆಲೆಕ್ಟ್ ದ ರೈಟ್ ಸ್ಟ್ರೀಮ್ ಕೋರ್ಸಸ್, ವರ್ಕ್ ಹಾರ್ಡ್ ಆ್ಯಂಡ್ ಬಿಲ್ಡ್ ಸ್ಕಿಲ್ಸ್, ಗೆಟ್ ಡಿಗ್ರಿ ಸರ್ಟಿಫಿಕೇಟ್, ಗೆಟ್ ಜಾಬ್, ಸ್ಟಾರ್ಟ್ ಬಿಸ್ನೆಸ್. ಒಂದು ಜಾಬ್ ತಗೊಳ್ಳಿ ಅಥವಾ ಸ್ಟಾರ್ಟ್ ಬಿಸ್ನೆಸ್. ಗ್ರೋ ಆ್ಯಂಡ್ ಅಚೀವ್ ಯುವರ್ ಡ್ರೀಮ್ಸ್. ಟಾಪ್ ಯೂನಿವರ್ಸಿಟೀಸ್ ಇನ್ ಕರ್ನಾಟಕ: ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, IISc ಬ್ಯಾಂಗ್ಳೂರ್, NIT ಕರ್ನಾಟಕ ಸುರತ್ಕಲ್, ಕ್ರೈಸ್ಟ್ ಯೂನಿವರ್ಸಿಟಿ ಬ್ಯಾಂಗ್ಳೂರ್, ಜೈನ್ ಯೂನಿವರ್ಸಿಟಿ ಬ್ಯಾಂಗ್ಳೂರ್, ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್, ಬ್ಯಾಂಗ್ಳೂರು ಯೂನಿವರ್ಸಿಟಿ ಬ್ಯಾಂಗ್ಳೂರು. ಎಕ್ಸಾಮ್ ಆಪ್ಷನ್ಸ್: ಆಫ್ಟರ್ 12th CET, KCET ಅಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ, ನೀಟ್, ಮೆಡಿಕಲ್, ಕಾಮೆಡೆಕ್ ಅಂದರೆ ಇಂಜಿನಿಯರಿಂಗ್, JEE ಮೇನ್ ಮತ್ತು ಅಡ್ವಾನ್ಸ್, ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್, CA ಫೌಂಡೇಶನ್ ಅಂದರೆ ಕಾಮರ್ಸ್, CLA ಲಾ, NDA ಡಿಫೆನ್ಸ್ ಸರ್ವಿಸಸ್. ಇಷ್ಟು ಎಕ್ಸಾಮ್ಸ್ ನೀವು ಗ್ಯಾಪ್ನ ಇಟ್ಕೊಳ್ಳಿ. ಸೆಕೆಂಡ್ PU ಮುಗಿದ ಮೇಲೆ ಬರೆಯುವಂಥ ಎಕ್ಸಾಮ್ಸ್ ಇದೆಲ್ಲ. ಇಂಪಾರ್ಟೆಂಟ್ ಟಿಪ್ಸ್: ಚೂಸ್ ಬೇಸ್ಡ್ ಆನ್ ಇಂಟ್ರೆಸ್ಟ್, ನಾಟ್ ಆನ್ ಪ್ರೆಷರ್. ರಿಸರ್ಚ್ ಅಬೌಟ್ ಕೋರ್ಸ್ ಆ್ಯಂಡ್ ಕೆರಿಯರ್ ಸ್ಕೋಪ್. ನೀವು ಎಲ್ಲೋಗೋಕ್ಕೂ ಮುಂಚೆ ಕೋರ್ಸ್ ಮತ್ತು ಅದರ ಕೆರಿಯರ್ ಸ್ಕೋಪ್ನ ರಿಸರ್ಚ್ ಮಾಡಿ. ಸೆಲೆಕ್ಟ್ ಗುಡ್ ಕಾಲೇಜಸ್ ಆ್ಯಂಡ್ ಬಿಲ್ಡ್ ಸ್ಕಿಲ್ಸ್. ಸ್ಟೇ ಕನ್ಸಿಸ್ಟೆನ್ಸಿ ಆ್ಯಂಡ್ ಕೀಪ್ ಲರ್ನಿಂಗ್. ಹಾರ್ಡ್ ವರ್ಕ್ ಪ್ಲಸ್ ಪೇಷನ್ಸ್ ಇಸ್ ಈಕ್ವಲ್ ಟು ಸಕ್ಸಸ್. ತುಂಬ ಇಂಪಾರ್ಟೆಂಟ್ ಪೇಷನ್ಸ್. ಸೊ ರಿಮೆಂಬರ್, ದರ್ ಇಸ್ ನೋ ಒನ್ ಪರ್ಫೆಕ್ಟ್ ಪಾತ್ ಫಾರ್ ಎವ್ರಿ ಒನ್. ಚೂಸ್ ಯುವರ್ ಪಾತ್, ಫಾಲೋ ಇಟ್ ವಿತ್ ಡೆಡಿಕೇಶನ್ ಆ್ಯಂಡ್ ಯು ವಿಲ್ ಸಕ್ಸಸ್. ಮೇಜರ್ ಆಗಿ ಕನ್ಸಿಸ್ಟೆನ್ಸಿ, ಅದನ್ನು ಫಾಲೋ ಮಾಡಿ ನಿಮ್ಗೆ ಏನು ಬೇಕೋ ಅದನ್ನು ನೀವು ಅಚೀವ್ ಮಾಡ್ತೀರಾ. ಸೊ ಜಸ್ಟ್ ಹಾಗೆ ವರ್ಡಲ್ಲಿ ಕೂಡ ನಾನು ಕ್ರಿಯೇಟ್ ಮಾಡಿದ್ದೆ, ಅದನ್ನು ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ. ಆಫ್ಟರ್ 10th SSLC ಕಂಪ್ಲೀಟ್
Karnataka step 1, choose your stream 11th 12th. After SSLC you must choose science stream. Best for doctor, engineer, research ಮತ್ತೆ ಟೆಕ್ career subject combination ಆಲ್ರೆಡಿ ನೋಡಿದ್ದೀವಿ. PCMB, PCMC, PCB, PCM ಮ್ಯಾಥ್ಸ್ ಫೋಕಸ್ಡ್ ಇದು. ಸೊ ಸೈನ್ಸ್ ಸ್ಟ್ರೀಮ್ ಫುಲ್ ರೋಡ್ ಮ್ಯಾಪ್. PCMB ಮೋಸ್ಟ್ ಫ್ಲೆಕ್ಸಿಬಲ್, ಯು ಕ್ಯಾನ್ ಗೋ ಫಾರ್ ಬೋತ್ ಮೆಡಿಕಲ್ ಅಂಡ್ ಇಂಜಿನಿಯರಿಂಗ್ ಎರಡಕ್ಕೂ ಹೋಗ್ಬೋದು. PCMB ಮಾಡಿರೋರು ಬಿಫೋರ್ ನಾನು ಇನ್ಫಾರ್ಮ್ ಮಾಡಿದೆ ಕೂಡ, PCMB ಮಾಡಿರೋರು ಯು ಕ್ಯಾನ್ ಗೋ ಫಾರ್ ಬೋತ್ ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್. ಕೆರಿಯರ್ ಆಪ್ಷನ್ಸ್ ಅಂದ್ರೆ MBBS, ಡಾಕ್ಟರ್, ಇಂಜಿನಿಯರಿಂಗ್, BE ಮತ್ತೆ BTech, ಫಾರ್ಮಾ, ಬಯೋಟೆಕ್ನಾಲಜಿ, ಅಗ್ರಿಕಲ್ಚರ್. ಇದು ಒಂದು ಗ್ಯಾಪ್ನ ಇಟ್ಕೊಳ್ಳಿ. ಸೈನ್ಸ್ ಸ್ಟ್ರೀಮ್ ಮಾಡಿರೋರು ಎಲ್ಲಿ ಬೇಕಾದರೂ ಹೋಗ್ಬೋದು, ಅದು ವಿತ್ PCMB ಮಾಡಿರೋರು. ಓಕೆನಾ? ಸೊ ನೆಕ್ಸ್ಟ್ ಅಗ್ರಿಕಲ್ಚರ್. ಟಾಪ್ ಕಾಲೇಜಸ್ ಇನ್ ಕರ್ನಾಟಕ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಕರ್ನಾಟಕ, ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜು, ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಷನ್. ಸ್ಯಾಲರಿ ಬಂದು ಆಲ್ರೆಡಿ ಬಿಫೋರ್ ನಾವು ನೋಡಿದ್ವಿ, ಜಸ್ಟ್ ಹಾಗೆ ಒಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ಳಿ. ದಿಸ್ ಈಸ್ ನಾಟ್ ಫಿಕ್ಸ್ಡ್ ಸ್ಯಾಲರಿ, ಇಟ್ ಈಸ್ ಡಿಪೆಂಡೆಡ್ ಅಪಾನ್ ಯುವರ್ ಸ್ಕಿಲ್ಸ್, ವೇರ್ ಯು ಆರ್ ವರ್ಕಿಂಗ್, ಹೌ ಯು ಆರ್ ವರ್ಕಿಂಗ್, ಇದೆಲ್ಲದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಸೊ PCMC ಟೆಕ್ ಫೋಕಸ್ಡ್, ಬೆಸ್ಟ್ ಫಾರ್ IT ಮತ್ತೆ ಸಾಫ್ಟ್ವೇರ್ ಜಾಬ್ಸ್, ಕೋರ್ಸಸ್ BE, BTech, CSE, AI, IT ಅಂಡ್ BCA, MCA, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಮತ್ತೆ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, ಡೇಟಾ ಸೈನ್ಸ್ ವಿತ್ ERA. ಟಾಪ್ ಕಾಲೇಜಸ್ ಅಂದ್ರೆ RV ಕಾಲೇಜ್ ಆಫ್ ಇಂಜಿನಿಯರಿಂಗ್, ಪೆಸ್ ಯೂನಿವರ್ಸಿಟಿ, BMC ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸ್ಯಾಲರಿ ಬಂದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಲ್ರೆಡಿ ನಾವು ಬಿಫೋರ್ ನೋಡಿದ್ದೀವಿ, ಟಾಪ್ ಅಲ್ಲಿ ಇದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಮತ್ತೆ ಡೇಟಾ ಸೈನ್ಸ್ ಇಂಜಿನಿಯರ್ಸ್ 50 lakh per annum ವರೆಗೂ ನೋಡಿದ್ದಾರೆ. ಆಲ್ರೆಡಿ ಬಿಫೋರ್ ನಾನು ಅಪ್ಡೇಟ್ ಮಾಡಿರುವಂತ RV ಕಾಲೇಜ್ ಸ್ಟೂಡೆಂಟ್ ಒಬ್ರು 1C R+ ಅಬೋ ತಗೊಳ್ತಾ ಇದ್ದಾರೆ ಆನಮ್ಗೆ. ಜಸ್ಟ್ ನಾನು ನೋಡಿರೋಂಥ ಇನ್ಫಾರ್ಮೇಶನ್ ಅದು ನ್ಯೂಸ್ ಪೇಪರ್ ಅಲ್ಲಿ. PCB ಮೆಡಿಕಲ್ ಲೈನ್ ಓನ್ಲಿ ಬಯಾಲಜಿ ಬೇಸ್ಡ್ ಕೆರಿಯರ್ಸ್, MBBS, BDS, ಡೆಂಟಿಸ್ಟ್, BA, MS, BH, MS, BSc ನರ್ಸಿಂಗ್ ಮತ್ತೆ ಫಾರ್ಮಾ. ಸ್ಯಾಲರಿ ಡಿಪೆಂಡೆಡ್ ಅಪಾನ್ ಯುವರ್ ಸ್ಕಿಲ್ಸ್. PCM ಇಂಜಿನಿಯರಿಂಗ್ ಲೈನ್, ನೋ ಬಯಾಲಜಿ, ಓನ್ಲಿ ಮ್ಯಾಥ್ಸ್. ಕೋರ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್, ಸಿವಿಲ್ ಮತ್ತೆ ಕಂಪ್ಯೂಟರ್ ಸೈನ್ಸ್. CS ಅಂದ್ರೆ ಆರ್ಕಿಟೆಕ್ಚರ್, BA, ಆರ್ಕಿ, NDA, ಆರ್ಮಿ, ನೇವಿ ಮತ್ತೆ ಏರ್ ಫೋರ್ಸ್. ಅಂದ್ರೆ ಅವಾಗೆ ಬಿಫೋರ್ ಪೈಲಟ್ ನೋಡಿದ್ವಲ್ವಾ, ಸೊ NDA ಕ್ಲಿಯರ್ ಮಾಡಬೇಕು, NDA ಜಾಯ್ನ್ ಆಗಬೇಕಾಗುತ್ತೆ ನೀವು. ಸ್ಯಾಲ್ರಿ ಬಂದು ಇಟ್ ಇಸ್ ಡಿಪೆಂಡೆಡ್ ಅಪಾನ್ ಯುವರ್ ಸ್ಕಿಲ್ಸ್. ಇದೆಲ್ಲ ಸ್ಯಾಲ್ರಿ ಅನ್ನೋ ಜಾಗದಲ್ಲಿ ಡಿಪೆಂಡೆಡ್ ಅಪಾನ್ ಯುವರ್ ಸ್ಕಿಲ್ಸ್ ಅಂತ ಇಟ್ಕೊಬಿಡಿ. ಸೊ ಕಾಮರ್ಸ್ ಸ್ಟ್ರೀಮು ಬೆಸ್ಟ್ ಫಾರ್ ಬಿಸ್ನೆಸ್, ಫಿನಾನ್ಸ್ ಮತ್ತೆ ಬ್ಯಾಂಕಿಂಗ್, BCom, BBA, CA, CSE, MBA, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, BBA ಕಂಪ್ಲೀಟ್ ಮಾಡಿಕೊಂಡು MBA ಮಾಡಬೇಕಾಗುತ್ತೆ ನೀವು. ಟಾಪ್ ಕಾಲೇಜಸ್ ಅಂದ್ರೆ ಕ್ರೈಸ್ಟ್ ಯೂನಿವರ್ಸಿಟಿ, ಸೇಂಟ್ ಜೋಸೆಫ್ ಕಾಲೇಜ್ ಆಫ್ ಕಾಮರ್ಸ್, ಜೈನ್ ಯೂನಿವರ್ಸಿಟಿ. ಎಲ್ಲ ಕಾಲೇಜಸ್ಸನ್ನು ಬ್ಯಾಂಗ್ಳೂರಲ್ಲಿ ಇದೆ ಮೋಸ್ಟ್ ಆಫ್ ದ ಕಾಲೇಜಸ್. ಕೆರಿಯರ್ ಆಪ್ಷನ್ಸ್ ಬಂದು ಅಕೌಂಟೆಂಟ್, ಬ್ಯಾಂಕರ್, ಬಿಸ್ನೆಸ್, ಫಿನಾನ್ಷಿಯಲ್ ಅನಲಿಸ್ಟ್. ಸ್ಯಾಲರಿ ಬಂದು ಅಪಾನ್ ಯುವರ್ ಸ್ಕಿಲ್ಸ್. ಆರ್ಟ್ಸ್ ಮತ್ತು ಹ್ಯುಮ್ಯಾನಿಟೀಸ್ ಸ್ಟ್ರೀಮ್ ಬಂದು ಬೆಸ್ಟ್ ಫಾರ್ ಗೌರ್ಮೆಂಟ್ ಜಾಬ್ಸ್, ಟೀಚಿಂಗ್, ಮೆಡಿಕಲ್, BA, MBA, LLB, ಬ್ಯಾಚುಲರ್ ಆಫ್ ಲಾ, ಜರ್ನಲಿಸಮ್, UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, KPSC, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್. ಟಾಪ್ ಕಾಲೇಜಸ್ ಮೌಂಟ್ ಕಾರ್ಮೆಲ್ ಕಾಲೇಜ್, ಸೇಂಟ್ ಜೋಸೆಫ್ಸ್ ಯೂನಿವರ್ಸಿಟಿ. ಕೆರಿಯರ್ ಆಪ್ಷನ್ಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಇಂಡಿಯನ್ ರೆವಿನ್ಯೂ ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂದ್ರೆ UPSC, ಕನ್ಸಲ್ಟೆಂಟ್, ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್. ಟೀಚರ್, ಲಾಯರ್, ಜರ್ನಲಿಸಮ್. ಸ್ಯಾಲರಿ ಡಿಪೆಂಡೆಡ್ ಅಪಾನ್ ಯುವರ್ ಸ್ಕಿಲ್ಸ್. ಡಿಪ್ಲೊಮಾ ಮತ್ತೆ ITI ಫಾರ್ಮ್ ಯುವರ್ ಮ್ಯಾಪ್ ಅಂದ್ರೆ ಡಿಪ್ಲೊಮಾ ಪಾಲಿಟೆಕ್ನಿಕ್ ಅಲ್ಲಿ ಯಾರು ಜಾಯ್ನ್ ಆಗ್ತಾರೆ ಅದು 3 year ಕೋರ್ಸ್. ಇದನ್ನ ಮುಗಿಸ್ಬಿಟ್ಟು ಡೈರೆಕ್ಟ್ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಕೂಡ ಹೋಗ್ಬೋದು ನೀವು, as I mentioned before. ಫೀಲ್ಡ್ಸ್ ಬಂದು ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್ ಮತ್ತೆ ಕಂಪ್ಯೂಟರ್. ಸ್ಯಾಲರಿ ಡಿಪೆಂಡೆಡ್ ಅಪಾನ್ ಯುವರ್ ಸ್ಕಿಲ್ಸ್. ITI ಸ್ಕಿಲ್ಸ್ ಬಂದು 1 to 2 years. ಎಲೆಕ್ಟ್ರಿಷಿಯನ್, ಫಿಟರ್, ಟೆಕ್ನಿಷಿಯನ್. ಸ್ಯಾಲರಿ ಡಿಪೆಂಡೆಡ್ ಅಪಾನ್ ಯುವರ್ ಸ್ಕಿಲ್ಸ್. ಸ್ಪೆಷಲ್ ಕೆರಿಯರ್ ಫಾರ್ಮ್ ಮ್ಯಾಪ್, ಪೈಲಟ್, ಆರ್ಮಿ ಮತ್ತೆ NDA ಇನ್ ಫ್ಯಾಷನ್ ಡಿಸೈನರ್, ಫಿಲಮ್ ಮತ್ತೆ ಮೆಡಿಕಲ್, ಹೋಟೆಲ್ ಮ್ಯಾನೇಜ್ಮೆಂಟ್. ಫೈನಲ್ ಸಿಂಪಲ್ ರೋಡ್ ಮ್ಯಾಪ್ 10th, ಚೂಸ್ ಸ್ಟ್ರೀಮ್, ಡಿಗ್ರಿ, ಸ್ಕಿಲ್, ಜಾಬ್, ಗ್ರೋತ್. ಇಂಪಾರ್ಟೆಂಟ್ ರಿಯಲ್ ಅಡ್ವೈಸ್. PCMB ಡಿಫಿಕಲ್ಟಿ ಬಟ್ ಮೋರ್ ಆಪ್ಷನ್ಸ್. PCMC ಬೆಸ್ಟ್ ಫಾರ್ ಹೈಯರ್ ಸ್ಯಾಲರಿ, IT ಜಾಬ್ಸ್. ಕಾಮರ್ಸ್ ಬೆಸ್ಟ್ ಫಾರ್ ಬಿಸ್ನೆಸ್ ಮೈಂಡ್ ಸೆಟ್. ಆರ್ಟ್ಸ್ ಬೆಸ್ಟ್ ಫಾರ್ ಗೌರ್ಮೆಂಟ್ ಎಕ್ಸಾಮ್ಸ್. ಇಷ್ಟೇಪ್ಪ, ಬೇರೆ ಇನ್ನೇನು ಇಲ್ಲ. ಸೊ ನೆಕ್ಸ್ಟ್ ಬಿಫೋರ್ ಆಲ್ರೆಡಿ ಇದನ್ನು ನಾವು ನೋಡಿದ್ದೀವಿ. So don't choose based on others, choose based on your interest and future goals. If you want a personal roadmap, comment your marks and interest. Before end of the session video close ಮಾಡೋದಕ್ಕೂ ಮುಂಚೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಏನು ಅಂದರೆ, ಸಜೆಷನ್ ಅಲ್ಲ, ಇನ್ಫಾರ್ಮೇಷನ್. ನಮ್ಮ ಫ್ರೆಂಡ್ಸ್, ಈವನ್ ನನ್ನ ಫ್ರೆಂಡ್ಸ್ ಕೂಡ ಹೇಳಿದ್ದಾರೆ, ಓದಿರೋರು ಮಾಡಿರೋ ಸಾಧನೆಗಿಂತ ಓದದೇ ಇರೋರು ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಎಸ್, ನಾನು ರಿಯಾಲಿಟಿ ಒಪ್ಕೊಳ್ತೀನಿ. ನನ್ನ ಫ್ರೆಂಡ್ ಕೂಡ ಒಂದು ಎಕ್ಸಾಂಪಲ್ ಕೊಟ್ಟ. ಐ ಡೋಂಟ್ ನೋ ವೆದರ್ ವಿರಾಟ್ ಕೊಹ್ಲಿನೋ ಯಾರೋ ಅಂತ ಗೊತ್ತಿಲ್ಲ, ಒಂದು ನೇಮ್ ಹೇಳಿದ. ಸೊ ದೇ ಆರ್ ಪಾಸ್ಟ್ 10th ಪಾಸ್ಟ್ ಏನೋ ಹೇಳಿದ್ರು. ಐ ಥಿಂಕ್ ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್, ನೋ ಕ್ಲಾರಿಟಿ. ಒನ್ಸ್ ಸರ್ಚ್ ಮಾಡಿಬಿಡೋಣ. ಇಂಟರ್ನೆಟ್ ಕನೆಕ್ಷನ್ ಇಲ್ಲ, ಸೊ ಐ ಆಮ್ ಸಾರಿ, ನೀವೇ ಸರ್ಚ್ ಮಾಡಿ. ಸೊ ಅವ್ರಿಗೆ ನಾನು ಏನು ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಆಲ್ ಓವರ್ ಇಂಡಿಯಾ ಅಂತಲ್ಲ, ಆಲ್ ಓವರ್ ವರ್ಲ್ಡ್ಗೆ ಇರೋದು ಒಬ್ಬನೇ ವಿರಾಟ್ ಕೊಹ್ಲಿ. He is the only best cricket player. ಓಕೆ, ಒಬ್ಬರೇ
ಸಚಿನ್ ತೆಂಡೂಲ್ಕರ್ ಇರೋದು, ಒಬ್ಬರೇ ಧೋನಿ ಕೂಡ ಇರೋಕ್ಕಾಗೋದು. ಸೊ ಆ ಜನ ಓದದೆ ಸಕ್ಸಸ್ ಆಗಿದ್ದಾರೆ ಅಂದರೆ ಇಟ್ ಈಸ್ ಡಿಪೆಂಡೆಡ್ ಅಪಾನ್ ದೇರ್ ಹಾರ್ಡ್ ವರ್ಕ್, ಎಫರ್ಟ್, ಕನ್ಸಿಸ್ಟೆನ್ಸಿ, ಪೊಟೆನ್ಷಿಯಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಎಲ್ಲರೂ ವಿರಾಟ್ ಕೊಹ್ಲಿನೋ ಸಚಿನ್ ತೆಂಡೂಲ್ಕರ್ ಆಗೋಕ್ಕಾಗಲ್ಲ. ಸೊ ಎಲ್ಲೋ ಒಂದು ಜಾಗದಲ್ಲಿ ಕೊನೆಗೂ ನಮ್ಗೆ ಕೈ ಕೊಡೋದು ನಾವು ಓದೋದೇ ನಮ್ಮ ಸ್ಟಡೀಸೇ. ಸೊ ತಿಳ್ಕೊಳ್ಳಿ, ಓದೋ ಟೈಮಲ್ಲಿ ಓದ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ಕಂಟೆಂಟ್ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸೊ ಅಪ್ಲೋಡ್ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ನಾನು ಕನ್ಸಿಸ್ಟೆಂಟಿಯಾಗಿ. ಬಟ್ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ, ಸೊ ಡಿಲೇ ಆಯಿತು. ಸಾರಿ ಫಾರ್ ದಟ್.